ವೆಲ್ಕಮ್ ಟು ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್. ನಾನು ನಿಮ್ಮ ಪ್ರೀತಿಯ ನರಸಿಂಹ. ನಮ್ಮ ಕಡೆ ಲೈಫ್ ಇನ್ಶೂರೆನ್ಸು, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸು, ICICI ಲಂಬಾರ್ಡು, ಫಾಸ್ಟ್ಯಾಗು ಈ ಥರ ಸುಮಾರು ಸೇವೆಗಳು ಲಭ್ಯವಿದೆ. ಅದರಲ್ಲಿ ಲೈಫ್ ಇನ್ಶೂರೆನ್ಸು, ವೆಹಿಕಲ್ ಇನ್ಶೂರೆನ್ಸು, ಮೆಡಿಕಲ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಟ್ರಾನ್ಸ್ಪೋರ್ಟು, ಟ್ರಾನ್ಸಿಟು, ಮರೈನು ಈ ಥರ ಸುಮಾರು ಇನ್ಶೂರೆನ್ಸ್ಗಳು ಸರ್ವಿಸ್ಗಳು ನಮ್ಮ ಹತ್ರ ಲಭ್ಯವಿದೆ. ಆ ಸರ್ವಿಸ್ಗಳಿಗೆ ನೀವು ನಮ್ಮನ್ನು ಭೇಟಿಯಾಗಬಹುದು. ಹಾಗೂ ನಾವು CSC ಕಾಮನ್ ಸರ್ವಿಸ್ ಸೆಂಟರ್ ಕೂಡ ಆಥರೈಸ್ಡ್ ಆಗಿದ್ದೀವಿ. ಇದರಲ್ಲಿ ನಾವು ಸುಮಾರು ಪಿನ್ ಟು ಪ್ಲೇನ್, ಬರ್ತ್ ಟು ಡೆತ್, ಆಲ್ ಟೈಪ್ ಆಫ್ ಸರ್ವಿಸಸ್ಸು ನಾವು ಕೊಡ್ಬೋದು. ಉದಾಹರಣೆಗೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಡಿಪಾರ್ಟ್ಮೆಂಟ್ಸು ಕಂಪನೀಸಲ್ಲಿ ಪೆನ್ಷನ್ಸ್ ಇರುವುದಿಲ್ಲ. NPS ಮಾಡಿದ್ರೆ ಸಾಮಾನ್ಯ ಜನದಿಂದ ಎಲ್ಲರೂ ಮಿನಿಮಮ್ ಅಮೌಂಟಿಂದ ಅವರು ಇನ್ವೆಸ್ಟ್ ಮಾಡೋದ್ರಿಂದ ಪೆನ್ಷನ್ ಸಿಗುತ್ತೆ. ಅದೇ ರೀತಿಯಲ್ಲಿ ಸೀನಿಯರ್ ಸಿಟಿಸನ್ನು, ವಿಡೋ ಪೆನ್ಷನ್ಸು ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸು ಪೆನ್ಷನ್ಸ್ ಬರ್ತಾ ಇರೋದನ್ನು ಅವ್ರಿಗೆ ಪೆನ್ಷನ್ ಮತ್ತೆ ಬರಬೇಕು ಅಂದರೆ ಅವರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪೆನ್ಷನ್ ಅಥಾರಿಟಿ ಸಿಗುತ್ತೆ. ಈ ಥರ ಸುಮಾರು ಸರ್ವಿಸ್ಗಳು ಲಭ್ಯ. ಸೊ ಅದೇ ರೀತಿ ಫಾಸ್ಟ್ಯಾಗ್ ಅಂದರೆ ನ್ಯಾಷನಲ್ ಹೈವೇ ಟೋಲ್ ಟ್ರಾನ್ಸಾಕ್ಷನ್ಸ್ದು 2017 ಇದು ಸ್ಟಾರ್ಟ್ ಆಗಿರೋದು. 2018 ಮ್ಯಾಂಡೇಟ್ರಿ ಆಗಿರೋದು. 2019 ಎಲ್ಲ ವೆಹಿಕಲ್ಸು ಫಾಸ್ಟ್ಯಾಗ್ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಆಗಿರೋದು. 2020 KYC ಮ್ಯಾಂಡೇಟ್ರಿ ಆಗಿರೋದು. ಈಗ 2024 ಜನವರಿಯಿಂದ ಪ್ರತಿಯೊಂದು ವೆಹಿಕಲ್ಗೂ KYC ಆಗಿರಬೇಕು, ಒಂದು ವೆಹಿಕಲ್ಗೆ ಒಂದೇ ಫಾಸ್ಟ್ಯಾಗಿರಬೇಕು ಅಂತ ಆರ್ಡರ್ ಆಗಿರೋದು. ಸೊ ಇದು ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ 2020-25 ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಟ್ಯಾಗ್ ತೊಗೊಳ್ಳೋವಾಗ ನಿಮಗೆ ಹೊಸ ವೆಹಿಕಲ್ಗೆ ಇಂಜಿನ್ ನಂಬರ್, ಚಾರ್ಸಿ ನಂಬರ್ ಮೇಲೆ ಇರುತ್ತೆ. ಅದನ್ನು 90 ಡೇಸ್ ಆದ ತಕ್ಷಣ ನೀವು ವೆಹಿಕಲ್ ನಂಬರ್ ಅಪ್ಡೇಟ್ ಮಾಡಬೇಕು. ನೀವು ಯಾವುದೇ ಬ್ಯಾಂಕ್ ಫಾಸ್ಟ್ಯಾಗ್ ತೊಗೊಂಡಿದ್ರು ಅದರದ್ದು ಸರ್ವೀಸು ಆ ಬ್ಯಾಂಕ್ ಅವ್ರ ಜೊತೆ ಮಾತ್ರ ನಿಮಗೆ ಸ್ಪಂದಿಸಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಏನೇ ಟೆಕ್ನಿಕಲ್ ಇಶ್ಯೂಸ್ ಇದ್ದರೂ ಕಸ್ಟಮರ್ ಕೇರ್ ನಂಬರ್ಸ್ ಇರುತ್ತೆ. ಅದೇ ರೀತಿ KYC ಆಗ್ಬೋದು, ವಿಂಡ್ಶೀಲ್ಡ್ ಡ್ಯಾಮೇಜ್ ಆದರೆ ಟ್ಯಾಗ್ ರಿಪ್ಲೇಸ್ಮೆಂಟ್ ಆಗ್ಬೋದು. ಸೊ ಅದ್ರ ಜೊತೆ ಇನ್ನೊಂದೇನಪ್ಪ ಅಂದರೆ ಸುಮಾರು ಜನ ಇವಾಗ ಕಾರ್ಗೆ ಬೇರೆ ಇರುತ್ತೆ, ಲಾರಿಗೆ ಬೇರೆ ಇರುತ್ತೆ, 10 ವೀಲು, 12 ವೀಲು, 14 ವೀಲ್ಸು ಈ ಥರ ಬೇರೆ ಬೇರೆ ಮಾಡೆಲ್ಗೆ ಬೇರೆ ಬೇರೆ ಕಲರ್ ಸ್ಟಿಕ್ಕರ್ಸು, ಅದಕ್ಕೆ ಆದ ನಂಬರ್ 4, 5, 6, 7 ಅಂತ ಬೇರೆ ಬೇರೆ ನಂಬರ್ ಇರುತ್ತೆ. ಅದನ್ನು ನೋಡಿಕೊಂಡು ಆ ಕಂಪಲ್ಸರಿ ಆ ವೆಹಿಕಲ್ ಟ್ಯಾಗು ಅದಕ್ಕೆ ಹಾಕಬೇಕು. ನಾವು ಯಾವುದೋ ಗಾಡಿಗೆ ತೊಗೊಂಡು ಯಾವುದೋ ಗಾಡಿಗೆ ಹಾಕಂಗಿಲ್ಲ. ಆಮೇಲೆ ಕಾರ್ಗಳಲ್ಲಿ ಯೆಲ್ಲೋ ಬೋರ್ಡು, ವೈಟ್ ಬೋರ್ಡ್ ಎರಡೂ ಇದೆ. ಅದನ್ನು ಸ್ಪೆಸಿಫಿಕ್ಕಾಗಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಯೆಲ್ಲೋ ಬೋರ್ಡ, ವೈಟ್ ಬೋರ್ಡ ಅಂದ್ಬಿಟ್ಟು ಅದನ್ನು ತೋರಿಸಿ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ಯೆಲ್ಲೋ ಬೋರ್ಡ್ ಇದ್ದು ವೈಟ್ ಬೋರ್ಡ್ ಅಂತ ನೀವು ಮಾಡಿಸ್ಕೊಂಡ್ರು ಕೂಡ ಅದು ನಾಳೆ ದಿನ ಏನಾದರೂ ಇಶ್ಯೂ ಆದರೆ ಖಂಡಿತ ಫೇಸ್ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ನೀವು ನಿಮ್ಮ ದಾಖಲೆಗಳನ್ನು ಕ್ಲಿಯರಾಗಿ ಕೊಟ್ಟು, ಕ್ಲಿಯರಾಗಿ ಇನ್ಫಾರ್ಮೇಷನ್ ತೊಗೊಂಡು, ಕ್ಲಿಯರಾಗಿ ಫಾಸ್ಟ್ಯಾಗ್ ಅಳವಡಿಸ್ಕೊಂಡು ಹ್ಯಾಪಿ ಜರ್ನಿ ಮಾಡಿ. ಸೊ ನಿಮ್ಮ ಟೈಮ್ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಈ ಒಂದು ಸ್ಟಿಕ್ಕರ್ ಏನಿದೆ 5 years ವ್ಯಾಲಿಡಿಟಿ ಅಂತ ಒಂದು ನೋಟಿಫಿಕೇಷನ್ ಸುಮಾರು ಜನಕ್ಕೆ ಮೆಸೇಜ್ಗಳು ಬರ್ತಾಯಿದೆ. 5 years ಅಂದರೆ ಏನಪ್ಪ ಅಂದರೆ 2017 ತೊಗೊಂಡಿರೋರ್ದು +5 ಹಾಕಿದ್ರೆ ಎಷ್ಟಾಗುತ್ತೆ, 2012 ಆಗುತ್ತೆ. ಸೊ ಗಾಡಿ ಮೇಲೆ ಹಾಕಿರೋ ಸ್ಟಿಕ್ಕರು ಬಿಸಿಲಿಗೆ ಮೆಲ್ಟ್ ಆಗಿ ಅಥವಾ ಡ್ಯಾಮೇಜ್ ಆಗಿರುತ್ತೆ. ಅದು ನಿಮ್ಮ ಟೋಲಲ್ಲಿ ಟ್ಯಾಗು ರೀಡ್ ಆಗೋಲ್ಲ ಸರಿಯಾಗಿ. ಅಂಥ ಸಂದರ್ಭಗಳಲ್ಲಿ ಮುಂಚೆ ಹಾಕಿರೋರು ದಯವಿಟ್ಟು ಟ್ಯಾಗ್ ರಿಪ್ಲೇಸ್ಮೆಂಟ್ ಅಂತ ಮಾಡ್ಕೊಳ್ಳಿ. ಸೊ ನಿಮಗೆ ಇಮಿಡಿಯೇಟ್ ರೀಡ್ ಆಗುತ್ತೆ, ಅದು ಆ್ಯಕ್ಟಿವೇಟ್ ಆಗಿರುತ್ತೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನನ್ನು ಸಂಪರ್ಕಿಸಿ, ನಾನು ಸಹಾಯ ಮಾಡೋಕ್ಕೆ ಸಿದ್ಧವಾಗಿದ್ದೇನೆ. ಸೊ ಇದರಲ್ಲಿ ನಿಮಗೆ ಮೇಜರ್ ಇನ್ಫಾರ್ಮೇಷನ್ಸು, ಇನ್ಶೂರೆನ್ಸು, ಫಾಸ್ಟ್ಯಾಗು ಎಲ್ಲದ್ರ ಬಗ್ಗೆನೂ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್. ನಿಮ್ಮ ಅತಿ ಅಮೂಲ್ಯವಾದ ಪ್ರೀತಿಯನ್ನು ನನಗೆ ಒದಗಿಸಿದ್ದಕ್ಕೆ ಧನ್ಯವಾದಗಳು.